ಯು ಹ್ಯಾವ್ ನಥಿಂಗ್ ಟು ಗೇನ್ ಇನ್ ದಿಸ್ ವರ್ಲ್ಡ್, ಯು ಹ್ಯಾವ್ ಕಮ್ ಹಿಯರ್ ಟು ಗಿವ್. ಇದನ್ನು ನೀವು ಸಾಕಷ್ಟು ಸಲ ಹೇಳಿದಿರಿ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ. ಇದನ್ನ ನಾವು ಸಾಕಷ್ಟು ಸಲ ಬೇರೆಯವ್ರಿಗೆ ಹೇಳಿದ್ರು ಈ ವೈದ್ಯರ ದಿನಾಚರಣೆಯಿಂದ ನಾನು ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ಇನ್ನೊಮ್ಮೆ ಜ್ಞಾಪಿಸ್ಲಿಕ್ಕೆ ಎಷ್ಟು ನಾವು ಕೊಡ್ತಾ ಹೋಗ್ತೇವೆ. ಅಂದರೆ ನಾವು ಮದರ್ ತೆರೇಸಾ ಮಾತು ಕೂಡ ಹೇಳ್ತಾ ಇದ್ದೀವಿ, ಪೀಪಲ್ ಆರ್ ಅನ್ರೀಸನಬಲ್ ಬಟ್ ಬಿ ಕೈಂಡ್ ಟು ದೆಮ್. ಸೊ ನಮಗೆ 100 ಜನ ತೊಂದರೆ ಮಾಡ್ತಾರೆ, ಬಟ್ 200 ಜನಕ್ಕೆ ಒಳ್ಳೇದಾಗ್ತದೆ, 1000 ಜನಕ್ಕೆ ನಮ್ಮ ಸೇವೆಯಿಂದ ಅಥವಾ ಚಿಕಿತ್ಸೆಯಿಂದ ಲಾಭ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಈ ಥರ ಬೇಜಾರುಗಳು ಮನಸ್ಸಿಗೆ ಅಕ್ಯುಸೇಷನ್ಸು ಬಂದರೂ ಕೂಡ ಸಮಚಿತ್ತರಾಗಿ ಮುಂದೋಗೋಣ ಅಂತ ನನ್ನ ಮೆಡಿಕಲ್ ಫ್ರೆಂಡ್ಸ್ಗಳಿಗೆಲ್ಲ ಈ ಮೂಲಕ ನೀವು ಹೇಳ್ತೀವಿ. ಆಗಲಿ, ಮುಂದಿನ ಸ್ಲೈಡ್ ತೋರಿಸಿ. ಮದರ್ ತೆರೇಸಾ ಅವ್ರದ್ದೊಂದು ಮೆಸೇಜ್ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್, ಇಲ್ಲಿ ಇದು ಸ್ಟಾಪ್ ಆಗಲಿ, ಇದು ಬ್ಯೂಟಿಫುಲ್. ನಾನು ಪೂರ್ತಿ ಓದಲ್ಲ, ಬಟ್ ಮೊದಲನೇ ಲೈನ್ ಸಾಕು ಅಂತ ಅನ್ಸುತ್ತೆ. ಪೀಪಲ್ ಆರ್ ಆಫನ್ ಅನ್ರೀಸನೇಬಲ್ ಆ್ಯಂಡ್ ಸೆಲ್ಫ್ ಸೆಂಟರ್ಡ್, ಫಾರ್ಗಿವ್ ದೆಮ್ ಎನಿವೆ. ನೀವೇ ಒಂದು ಪುಸ್ತಕ ಕೊಟ್ಟಿದ್ದೆ ನನಗೆ, ಕೆಂಟ್ ಕೀತ್. ಇದು ಕನ್ನಡ ಅನುವಾದ ಇರಬೇಕಲ್ವಾ ಅದು? ಕೆಂಟ್ ಕೀತ್ ಅವ್ರು ಮಾಡಿರುವಂಥದ್ದು. ಓಕೆ, ಹಾಗಾದ್ರೆ ಈ ಮೆಸೇಜ್ ಕಮ್ಸ್ ಫ್ರಮ್ ಮದರ್ ತೆರೇಸಾ. ಓಕೆ, ಆಗ್ಲಿ. ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ಇಷ್ಟ ಆಗಿತ್ತು ಆ ಮೆಸೇಜ್ ಅಂತ, ಮದರ್ ತೆರೇಸಾಗೆ ಇಷ್ಟ ಆಯ್ತು ಅಂತ ಅವರು ಮದರ್ ತೆರೇಸಾ ಆ ಇದನ್ನ ಮ್ಯಾಟರ್ನ ಅವರ ಪಕ್ಕ ಇಟ್ಕೊಂಡಿದ್ರು ಯಾವಾಗ್ಲೂ. ಇದು ತುಂಬಾ ಚೆನ್ನಾಗಿದೆ ಇದು. ಹೌದು ಹೌದು. ಸೊ ಎಸ್, ಮುಂದಿನ ಸ್ಲೈಡ್ ತೋರಿಸಿ. ಮತ್ತೆ ಅದರಲ್ಲಿ ಅವ್ರು ಹೇಳ್ತಾರೆ, ಇಫ್ ಯು ಆರ್ ಕೈಂಡ್ ದೇ ವಿಲ್ ಥಿಂಕ್ ದಟ್ ಏನೋ ನೀವು ಈಗ ಡಾಕ್ಟರ್ ಜಾಸ್ತಿ ಚಾರ್ಜ್ ಮಾಡಿಲ್ಲ ಅಂದ್ರೆ ಇವ್ರಿಗೆ ಜಾಸ್ತಿ ಗೊತ್ತಿಲ್ಲ ಅಂತ, ಕಡಿಮೆ ಚಾರ್ಜ್ ಮಾಡಿದ್ರೆ ಇವ್ರು ಕ್ವಾಲಿಫೈಡ್ ಅಲ್ಲ ಅಂತ, ಇವರು ಯಾವತ್ತೂ ಸಿಗ್ತಾ ಇದ್ದಾರೆ ಅಂತಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರ. ಇವರು ತುಂಬಾ ಸೀರಿಯಸ್ಸು, ಕಡಿಮೆ ಮಾತಾಡ್ತಾರೆ ಅಂದ್ರೆ ದೊಡ್ಡ ಡಾಕ್ಟರ್ ಅಂತ. ಈ ರೀತಿ ಏನೇನೋ ತಪ್ಪು ಕಲ್ಪನೆಗಳು ಜನರ ಹತ್ರ. ಓಕೆ, ಮುಂದಿನ ಸ್ಲೈಡ್. ಡು ನಾಟ್ ಲೆಟ್ ದ ಬಿಹೇವಿಯರ್ ಆಫ್ ಅದರ್ಸ್ ಡಿಸ್ಟ್ರಾಯ್ ಯುವರ್ ಇನ್ನರ್ ಪೀಸ್. ಇದು ಐ ಥಿಂಕ್ ಜನರಲಿ ನನ್ನ ಎಲ್ಲ ಫ್ರೆಂಡ್ಸ್ಗೆ, ವೈದ್ಯ ಮಿತ್ರರಿಗೆ, ಡು ನಾಟ್ ಲೆಟ್ ದ ಬಿಹೇವಿಯರ್ ಆಫ್ ಅದರ್ಸ್ ಡಿಸ್ಟ್ರಾಯ್ ಯುವರ್ ಇನ್ನರ್ ಪೀಸ್. ಓಕೆ, ಆಗ್ಲಿ. ಮುಂದಿನ ಸ್ಲೈಡ್ ಇದೆಯಾ? ಇಷ್ಟೇ. ನೀವು ಇಷ್ಟೆಲ್ಲ ಪುಸ್ತಕ ಓದಿದ್ದೀರಾ ಡಾಕ್ಟರ್? ಇಷ್ಟೇನಾ? ಒಂದು MBBS ಮುಗಿಸಿ ಆಚೆ ಬರಲಿಕ್ಕೆ, ಮತ್ತೆ ನೀವು ಮುಂದೆ PG ಮಾಡಬೇಕು ಅಂತಿದ್ರೆ ಮತ್ತೆ ಬೇರೆ ಕಡೆ ಸೆಕ್ಷನ್ಸ್ ಇರುತ್ತೆ. MBBS ಮುಗಿಸ್ಕೊಂಡು ಬರ್ಲಿಕ್ಕೆ ಇಷ್ಟು ಸಾಕು. ಆಗ್ಲಿ, ಫೈನ್, ಮುಗೀತಲ್ಲ. ಇನ್ನೇನಾದ್ರು ಇದೆಯಾ? ನೆವರ್ ಬಿ ಟೂ ಮಚ್ ಅವೈಲೇಬಲ್ ಫಾರ್ ಸಮ್ವನ್, ಅದರ್ವೈಸ್ ಯು ವಿಲ್ ಲೂಸ್ ಯುವರ್ ಇಂಪಾರ್ಟೆನ್ಸ್. ಇದು ಸತ್ಯ. ಇದೆ, ನಾ ಹೇಳಿದ್ನಲ್ಲ. ದಿನ ಸಿಗ್ತಾರಪ್ಪ, ಅವ್ರೇನ್ ದೊಡ್ಡ ಜನ. ಇಲ್ಲೇ ಕೇಳಿದ್ರೆ ಆಯ್ತು. ಅವರು ಮತ್ತೆ ಯಾಕೆ ಆಸ್ಪತ್ರೆಗೆ ಹೋಗೋದು? ರಾತ್ರಿ ಹಿಂಗೆ ಊಟ ಆದ್ಮೇಲೆ ವಾಕಿಂಗ್ ಬರ್ತಾರೆ, ಆವಾಗ ಮನೆ ಹತ್ರ ಹೋಗಿ ಕೇಳ್ಬಿಡೋಣ ಅಂತ. 10 ಗಂಟೆಗೆ, 11 ಗಂಟೆಗೆ, ಬೆಳಗ್ಗೆ 7 ಗಂಟೆಗೆ ಬಂದ್ಬಿಡೋದು, ಸೀದಾ ಮನೆಗೆ ಬಂದ್ಬಿಡೋದು. ನೀವು ಪರಿಚಯ ಇಲ್ಲ, ಅದಕ್ಕೆ ಇಲ್ಲೇ ಮಾತಾಡ್ಬಿಡೋಣ. ಆಸ್ಪತ್ರೆಯಲ್ಲಿ ಬಂದರೆ ನಮಗೆ ರಶ್ ಇರ್ತದೆ, ನನಗೆ ಡ್ಯೂಟಿಗೆ ಹೋಗ್ಬೇಕಾಗುತ್ತೆ, ಯಾಕೆ ಇವ್ರಿಗೊಂದು ಪರ್ಸ್ನಲ್ ಲೈಫು, ಫ್ಯಾಮಿಲಿ ಲೈಫ್ ಅಂತಿರಲ್ವ. ಸೊ ದಯವಿಟ್ಟು ವೈದ್ಯರ ಮನೆಗಳಿಗೆ ಅಥವಾ ಒಂದು ಸಮಾಜ ಕಾರ್ಯಗಳಲ್ಲಿ ಸಿಕ್ಕಾಗ ಅಥವಾ ಒಂದು ಮದುವೆ ಫಂಕ್ಷನ್ಗಳಲ್ಲಿ ಸಿಕ್ಕಾಗ, ಯಾವುದೋ ಒಂದು ನಾವು ಚಂದ ಒಂದು ಫಂಕ್ಷನಲ್ಲಿ ಕೂತ್ಕೊಂಡು ನಾವು ಒಂದು ಭಾಷಣ ಕೇಳೋಣ ಅಂತ ಹೋಗಿರ್ತೀವಿ, ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾಗ ಡಾಕ್ಟ್ರೇ ನನಗೆ ಇತ್ತೀಚೆಗೆ ಅಮಿಬಿಯಾಸಿಸ್ ಆಗ್ಬಿಟ್ಟಿತ್ತು, ಕೆಟ್ಟ ವಾಸನೆ ಬರ್ತಿತ್ತು ಅಂತ ಅಲ್ಲಿ ತಮ್ಮ ಕಂಪ್ಲೇಂಟ್ ಶುರು ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ರೈಟ್, ಮುಜುಗರದ ಪರಿಸ್ಥಿತಿ. ಎಸ್.